ಮುಂದೆ ವೃಷಭ ರಾಶಿ. ಶುಭ ಕಾರ್ಯಗಳು ಮತ್ತು ಸಂಬಂಧಗಳು ಇದೆರಡೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಶುಭ ಕಾರ್ಯ ಮಾಡಬೇಕು ಅಂದರೆ ಸಂಬಂಧಗಳು ಇರಬೇಕು, ಸಂಬಂಧಗಳು ಚೆನ್ನಾಗಿರಬೇಕು ಅಲ್ವಾ. ಸೊ ಈ ಎರಡಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಬರುವಂತಹ ತಿಂಗಳು. ಗುರುಬಲ ಇಲ್ಲ, ಶನಿಯ ವಕ್ರಿ ದೃಷ್ಟಿ, ಜನ್ಮದಲ್ಲಿ ಕುಜ ಸಂಚಾರ, ಅವನಿಗೆ ರಾಶೀಶ್ವರನಾಗಿರ್ತಕ್ಕಂಥ ಶುಕ್ರನ ಮೇಲೆ ದೃಷ್ಟಿ, ಶುಕ್ರನಿಗೆ ಕೇತುವಿನೊಂದಿಗೆ ಯುತಿ, ಬಲ ಇಲ್ಲ. ಇಷ್ಟು ಸಮಸ್ಯೆ ಇದೆ. ಹಣಕಾಸಿನ ಮುಗ್ಗಟ್ಟಾಗ್ತದೆ, ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಕೋಪ ಬರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ವೃಷಭ ಅಂದರೆ ಎತ್ತು ಅಂತ, ಗುಳಿ. ಸೊ ಯಾವಾಗಲೂ ಬರೀ ಶಕ್ತಿಯೇ ಕೆಲಸಕ್ಕೆ ಬರಲ್ಲ, ಯುಕ್ತಿಯು ಬಹಳ ಮುಖ್ಯ. ಯುಕ್ತಿಯುಕ್ತನಾಗಿ ಶಕ್ತಿಯನ್ನು ಖರ್ಚು ಮಾಡಬೇಕು, ಆವಾಗ ಶಕ್ತಿ ವ್ಯಯ ಆಗಲ್ಲ, ಕೆಲಸಕ್ಕೆ ಬರ್ತದೆ. ಹಾಗಾಗಿ ತಾಳ್ಮೆ ವಹಿಸಬೇಕು, ಸಮಾಧಾನ ಚಿತ್ತದಿಂದ ವರ್ತನೆ ಮಾಡಬೇಕು. ಏನು ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ, ಯಾರ ಹತ್ರ ಮಾತಾಡ್ತೀವಿ, ಇದೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಈಗಿನ ಕಾಲದಲ್ಲಿ ದಿನಗಳು ಕಳೀತಾ ಇದ್ರ ಬಗ್ಗೆ ಎಲ್ಲ ಯಾರಿಗೂ ಗಮನ ಇಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾರ ಹತ್ರ ಮಾತಾಡ್ತಿದ್ದೀವಿ, ಏನು ಮಾತಾಡ್ತಾ ಇದ್ದೀವಿ. ಇಂಟರ್ನೆಟ್ ತೆಗೆದು ಸೋಷಿಯಲ್ ಮೀಡಿಯಾಗಳನ್ನು ನೋಡಿದ್ರೆ ಒಂದು 5 ನಿಮಿಷ ಸಾಕು, ಗೊತ್ತಾಗ್ತದೆ ಜನರ ಒಂದು ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ. ಹಾಗಾಗಿ ಅದರ ಬಗ್ಗೆ ಗಮನ ವಹಿಸಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ದ ಮಾಸ ಭವಿಷ್ಯದ ವಿಷಯ ಅಲ್ಲದೆ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಅಂಥ ದೋಷಗಳಿರ್ತಕ್ಕಂತಹ ತಿಂಗಳುಗಳು. ಹಾಗಾಗಿ ಆ ನಿಮಿತ್ತವಾಗಿ ಹೇಳಿದೆ, ಶ್ರೀನಿವಾಸ ದೇವರ ಸೇವೆ ಮಾಡಬೇಕು. ಅಲಂಕಾರ ಸೇವೆ, ತುಳಸಿ ಸಮರ್ಪಣೆ, ಪ್ರದಕ್ಷಿಣೆ ನಮಸ್ಕಾರ ಪ್ರತಿ ಬುಧವಾರ, ಪ್ರತಿ ಶುಕ್ರವಾರ, ದಿನ ಆದರೆ ಒಂದು 12 ದಿನ ಒಟ್ಟಿಗೆ ಮಾಡೋದು. ಬೆಳಗ್ಗೆ 10 ಗಂಟೆ ಒಳಗಡೆ ಅಥವಾ ಬೆಳಗ್ಗೆ ವೆರಿ ಅರ್ಲಿ ಮಾರ್ನಿಂಗ್ ಆದರೆ ಇನ್ನೂ ಒಳ್ಳೆಯದು. ಶ್ರೀನಿವಾಸನ ಅನುಗ್ರಹದಿಂದ ಕಲ್ಯಾಣಾದ್ಭುತ ಗಾತ್ರಾಯ ಅಲ್ವಾ, ಪ್ರಸನ್ನ ವದನಂ ಧ್ಯಾಯೇತ್ ಪ್ರಸನ್ನವದನಂ. ಈ ದೋಷಾದಿಗಳಿಗೆ ಪ್ರಸನ್ನತೆಯೇ ಮುಖ್ಯ ಅಲ್ವಾ. ಸೊ ಪ್ರಸನ್ನ ಶ್ರೀನಿವಾಸನನ್ನು ದರ್ಶನ ಮಾಡಿದಾಗ ಅವನ ಅನುಗ್ರಹ ನಮ್ಮ ಮೇಲೆ ಆಗಿ ಏನಾದರೂ ದೋಷಗಳು ಬರುವುದಿದ್ದರೆ ಪರಿಹಾರ ಆಗ್ತದೆ ದೇವರ ಅನುಗ್ರಹದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.